ಹಾಯ್ ಗಾಯ್ಸ್, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್. ಸೊ ಈ ಬ್ಲಾಗ್ ಬಂದು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಮ್ಮಿ, ನನ್ನ ತಂಗಿ ಮತ್ತು ನನ್ನ ಮಗಳನ್ನ ಚಿನ್ಮಯಿ, ನನ್ನ ಲಾಸ್ಟ್ ತಂಗಿ ನೋಡ್ಕೋತಾ ಇದ್ದಾಳೆ ಮನೇಲಿ. ಮತ್ತು ನಮ್ಮ ಡ್ಯಾಡಿ ಕೂಡ ಇದ್ದರು. ಸೊ ಇಲ್ಲಿ ನಾವು ಫಸ್ಟ್ ಅಲಂಕಾರ್ಗೆ ಹೋಗ್ತೀವಿ. ಎಲ್ಲೇ ನಾವು ಶಾಪಿಂಗ್ ಹೋಗ್ಬೇಕಂತಿದ್ರು ನಾವು ಫಸ್ಟು ಪ್ರಿಫರ್ ಮಾಡೋದೆ ಅಲಂಕಾರ. ಯಾಕಂದರೆ ನಮಗೆ ಕ್ವಾಲಿಟಿ ಮತ್ತು ಪ್ರೈಸ್ ಎರಡೂ ಈಕ್ವಲ್ ಆಗಿರುತ್ತೆ. ನಮಗೆ ಸಖತ್ ಇಷ್ಟ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ಅಲ್ಲಿ ಹೋದ್ವಿ. ಮತ್ತು ಅಲಂಕಾರ, ಚಿಕ್ಕಪೇಟೆ, ಶಿವಾಜಿನಗರ ಮೂರನ್ನು ಸುತ್ತಾಡ್ಬಿಟ್ಟಿದ್ದೀವಿ. 3 days ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ 3 ದಿನ ಹಿಂದೆ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು. 3 ದಿನ ಕೂಡ ಚಿಕ್ಕಪೇಟೆ, ಶಿವಾಜಿನಗರ, ಅಲಂಕಾರ ಮೂರನ್ನು ಸುತ್ತಾಡ್ಬಿಟ್ಟಿದ್ದೀವಿ. ಹಬ್ಬದ ದಿನ ಕೂಡ ನಾನು ವಿವೇಕ್ ಅಲಂಕಾರ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ. ಸೊ ಫಸ್ಟ್ ನಾವು ಬಂದಿದ್ದ ತಕ್ಷಣ ನನ್ನ ಮಗಾಗೆ ನಾವು ಹೋಗಿದ್ದು ನೋಡೋಕ್ಕೆ. ಬಟ್ ನನ್ನ ಮಗಾಗೆ ಆವತ್ತಿನ ದಿನ ತೊಗೊಳ್ಲಿಲ್ಲ. ನಾನು, ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಹೋದಾಗ ನಾವು ತೊಗೊಳ್ಲಿಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲ, ಇಷ್ಟ ಆಗಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಮತ್ತೆ ಏನು ಮಾಡಿದ್ವಿ, ಇದೇ ಶಾಪಿಗೆ ಬಂದು ಅಲ್ಲಿದೆ ನೋಡಿ ಲೆಮನ್ ಮತ್ತು ಗ್ರೀನ್, ಅದೇನೇ ತೊಗೊಂಡೋದ್ವಿ ನಾವು. ಯಾಕಂದರೆ ಅದೊಂದೇ ನಾವು ಇಷ್ಟಪಟ್ಟಿದ್ದು. ಮತ್ತೆ ಬಂದು ಅದನ್ನು ತೊಗೊಂಡೋದ್ವಿ. ಬಟ್ ಆವತ್ತಿನ ದಿನ ತೊಗೊಳ್ಳಿಲ್ಲ. ಮಾರನೇ ದಿನ ಬಂದು ನಮ್ಮ ಮಮ್ಮಿ ತೊಗೊಂಡೋದ್ರು. ಕಲರ್ನ ಎಕ್ಸ್ಚೇಂಜ್ ಮಾಡಿ ತಂದುಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಅದೇ ಕೇಸರಿ ಕಲರ್ನ ತೊಗೊಂಡಿದ್ವಿ. ಬಟ್ ಅದನ್ನೇ ಹಾಕ್ಬಿಟ್ರೆ ಮಂತ್ರಾಲಯ ಹಾಕಿದ್ದಿದ್ದು ಬಟ್ಟೆನೇ ಹಾಕ್ಬಿಟ್ಟಿದ್ದಾರೆ ಅಂತ, ಅದು ಚೆನ್ನಾಗಿರಲ್ಲ ಅಂತ ಹೇಳಿ, ಯಾಕೆ ಸೇಮ್ ಅಂತೇಳಿ ಈ ಕಲರ್ ತೊಗೊಂಡ್ವಿ. ನಾನು ಈ ಕಲರ್ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೆ. ಬಟ್ ನಮ್ಮಮ್ಮ ಅದನ್ನು ತೊಗೊಳ್ಳಿಲ್ಲ. ಮತ್ತೆ ಹೋಗಿ ತೊಗೊಬಂದರು. ಅದು ಏನಾಯಿತು ಅಂದರೆ ನಮ್ಮ ಅಮ್ಮಗೆ ಕನ್ಫ್ಯೂಷನ್ ಆಗಿ ಬೇರೆ ತೊಗೊಬಂದ್ಬಿಟ್ಟಿದ್ರು. ಮತ್ತು ನಾನು, ನನ್ನ ತಂಗಿ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ಚಿಕ್ಕಪೇಟೆ ಅಂತೂ ಹೆವಿ ರಶ್ಶು, ಕಾಲಿಡೋಕ್ಕೆ ಆಗ್ತಾಯಿರಲಿಲ್ಲ ಆವತ್ತಿನ ದಿನ. ನನಗೆ ತಿರುಪತಿಗೆ ಹೋಗಿರೋ ಫೀಲೇ ಆಯಿತು, ಅಷ್ಟು ರಶ್ ಆಗಿತ್ತು ಇಲ್ಲಿ. ನೀವು ನೋಡ್ಬೋದು, ಒಂದು ಹೆಜ್ಜೆ ಕೂಡ ನಾನು ಇರಲಿಲ್ಲ. ಅವರೇ ಎಲ್ಲ ತಳ್ಕೊಂಡು ಹೋಗ್ಬಿಟ್ರು. ಪಾಪ ನನ್ನ ಮಗಗೆ ಸುಸ್ತಾಗ್ಬಿಟ್ಟು ಅಲ್ಲೇ ಮಲ್ಕೊಬಿಟ್ಟ. ನನ್ನ ಮಗಾಗೆ ಮತ್ತೆ ಫಸ್ಟು ನನ್ನ ಮಗಾಗೆ ಹೋದ್ವಿ. ಅದಾದಮೇಲೆ ಅಲ್ಲಿ ನಾವು ಎತ್ತಿಟ್ಬಿಟ್ಟು ಬಂದಿದ್ವಿ. ಬಟ್ ನಾವು ತೊಗೊಂಡಿರಲಿಲ್ಲ. ಯಾಕಂದರೆ ನಮಗೆ ಕನ್ಫರ್ಮ್ ಇರಲಿಲ್ಲ, ಬೇರೆ ಕಡೆ ಹೋಗಬೇಕು ಅಂತ ಇದ್ವಿ. ಮತ್ತೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ತೊಗೊಬಂದ್ವಿ. ನೆಕ್ಸ್ಟ್ ನನ್ನ ತಂಗಿಗೆ ಹೋಗಿದ್ವಿ. ನನ್ನ ತಂಗಿಗೆ ಬೇಗ ಸೆಟ್ ಆಯಿತು. ಯಾಕಂದರೆ ಅವಳು ವೆಸ್ಟರ್ನ್ ಬೇಕು, ನನಗೆ ಟ್ರೆಡಿಷ್ನಲ್ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೆ ಟ್ರೆಡಿಷ್ನಲ್ ಆಗಿ ತಗೊಂಡ್ವಿ. ಅವಳಿಗೆ ಜೀನ್ ಮತ್ತು ಟಾಪ್ ತೊಗೊಂಡ್ವಿ. ನಾನೆಲ್ಲ ಪಿಕ್ಕು ಕೂಡ ಅಟ್ಯಾಚ್ ಮಾಡಿರ್ತೀನಿ ಸೈಡಲ್ಲಿ ಏನೇನು ತೊಗೊಂಡ್ವಿ ಅಂತ ನೀವು ನೋಡ್ಬೋದು. ಸೊ ಅದನ್ನು ತೊಗೊಂಡು ಮತ್ತು ನನ್ನ ಮಗಗೆ ತೊಗೊಳ್ಳಿಲ್ಲ, ನನ್ನ ಮಗಳಿಗೆ, ನನಗೆ, ನನ್ನ ತಂಗಿಗೆ ತೊಗೊಂಡು ವಾಪಸ್ ಬಂದ್ವಿ. ಸೊ ಇಲ್ಲಿ ನೋಡ್ಬೋದು, ನಾನು ಕಾಲು ನೋವು ಚೀನಿ ಅಂತ ಅಂದಾಗ ಅವಳು ಕಾಲು ಇಸುಕ್ತಾ ಇದ್ಲು. ನನಗೆ ಅದು ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೀನಿ. ಅದಾದಮೇಲೆ ಮಾರನೇ ದಿನ ನಾನು, ನನ್ನ ತಂಗಿ ಹೋಗಿದ್ವಿ. ಅಲ್ಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ಯುಗಾದಿ ಹಬ್ಬದ ದಿನ ನಮ್ಮ ಡ್ಯಾಡಿಗೆ ವಿವೇಕ್ ಪ್ಯಾಂಟ್ಗೆ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಅವ್ರಿಗೆ ಫಾರ್ಮಲ್ಸ್ ಸೆಟ್ ಆಗಿಲ್ಲ. ಅದಕ್ಕೆ ಹೋಗಿ ಜೀನ್ ತೊಗೊಬರೋಕ್ಕೆ ಅಂತ ಹೋಗಿದ್ವಿ. ಜೀನ್ಸ್ ತೊಗೊಂಡು ಮತ್ತೆ ಬಂದ್ವಿ. ಸೊ ನಾನು, ನನ್ನ ತಂಗಿ, ನಮ್ಮ ಮಮ್ಮಿ ಒಂದೇ ಕಡೆಯೇ ಪರ್ಚೇಸ್ ಮಾಡಿದ್ವಿ. ಯಾಕಂದರೆ ಸಿಂಪಲ್ಲಾಗಿರೋ ಟಾಪ್ಸ್ನ ಹುಡುಕ್ತಾ ಇದ್ದಿದ್ದು. ಯಾಕಂದರೆ ನಾವು ಸ್ಯಾರಿ ಹಾಕ್ಕೊಂಡು ಫೋಟೋಶೂಟ್ಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಅದು ಕೂಡ ಬರುತ್ತೆ ಯುಗಾದಿ ಹಬ್ಬದ ದಿನ ವ್ಲಾಗ್ ಹಾಕ್ತೀನಿ. ಆ ವ್ಲಾಗಲ್ಲಿ ಬರುತ್ತೆ, ನೀವು ನೋಡ್ಬೋದು. ಮತ್ತು ನಮ್ಮ ಡ್ಯಾಡಿ, ನನ್ನ ತಂಗೀರು ಮತ್ತು ನನ್ನ ಮಗಳಿಗೆ ಒಂದೇ ಕಡೆ ಅಲಂಕಾರಲ್ಲಿ ತೊಗೊಂಡ್ವಿ. ವಿವೇಕು ಕೂಡ ಅಲ್ಲೇ ತೊಗೊಂಡ್ವಿ. ಬಟ್ ವಿವೇಕ್ಗೆ ಪ್ಯಾಂಟ್ ಆಗಿಲ್ಲ ಅಂತ ಹೇಳಿ ಮತ್ತೆ ಯುಗಾದಿ ಹಬ್ಬದ ದಿನ ಬಂದು ಎಕ್ಸ್ಚೇಂಜ್ ಮಾಡಿಕೊಂಡು ಹೋದ್ವಿ. ಸೊ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ, ನೀವು ನೋಡ್ಬೋದು. ಸೊ ಇವಾಗ ನಾವು ಚಿಕ್ಕಪೇಟೆಯಲ್ಲಿ ಇದ್ದೀವಿ. ನಾನು, ನನ್ನ ತಂಗಿ ಬಂದ್ವಿ. ಈ ಚಿಕ್ಕಪೇಟೆ ಒಂಥರ ಸೈಕೋ ಗೈಸ್. ಬನ್ನಿ ಗೈಸ್, ಶಾಪಿಂಗ್ ಮಾಡೋಣ. ಹೊಸದಾಗಿ ಬಂದಿರೋದು ಇದು. ಸೊ ಇದು ಜೀನ್ಸ್ ಟಾಪ್. ಸೊ ಇದು ಜೀನ್ಸ್, ಇದು ವಿವೇಕ್ದು. ಸೊ ಇದು ನೀವು ನೋಡಿರ್ತೀರ ಆಲ್ರೆಡಿ ಲಾಸ್ಟ್ ಬ್ಲಾಗಲ್ಲಿ. ಇದನ್ನು ನಾನು ಯುಗಾದಿಗಂತಲೇ ತಂದಿದ್ದೆ ಅವ್ರಿಗೆ. ಶರ್ಟ್ಗೆ ಮ್ಯಾಚಿಂಗ್ ಈ ಪ್ಯಾಂಟ್. ಸೊ ಇದು ನನ್ನ ಮಗದು. ಸೊ ನನ್ನ ಮಗದು ನಮ್ಮಮ್ಮ ತಗೋಬರೋಕ್ಕೆ ಹೋಗಿದ್ರು. ಬಟ್ ಇದು ಬೇರೆ ಕಲರ್ ತಂದಿದ್ರು, ನನಗೆ ಇಷ್ಟ ಆಗಿಲ್ಲ ಅಂತೇಳಿ ಇದನ್ನು ಎಕ್ಸ್ಚೇಂಜ್ ಮಾಡಿ ಸೊ ಮತ್ತೆ ಬೇರೆ ಕಲರ್ ತೊಗೊಂಡೆ. ಇದು ಶರ್ಟ್, ಅದ್ರ ಮೇಲೆ ಕೋಟ್ ಕೊಟ್ಟಿದ್ದಾರೆ. ಅಲ್ಲಿ ನಿದ್ದೆ ಮಾಡ್ತಾವೆ ನಾವು. ಅದ್ರ ಮೇಲೆ ಕೋಟ್, ಇದು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲಾಗಿ ಹಾಕ್ಬೋದು. ಸೊ ಅದಕ್ಕೆ ಚಿಕ್ಕದಿದು.
ಸೊ ಅದಕ್ಕೆ ಮ್ಯಾಚಿಂಗ್ ಇರ್ತದೆ, ಕಾಂಬಿನೇಷನ್ ಚೆನ್ನಾಗಿದೆ ಇದು. ಇದು ನನ್ನ ಮಗಳಿಗೆ ಪ್ಲಾಜೋ ಜೀನ್ ಥರ ಅವಳಿಗೂ. ಸೊ ಇದು ಕೋಟು 3-in-1 ಇದು ತುಂಬ ಇಷ್ಟ ಆಯಿತು ನನಗೆ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಇದನ್ನು ನೋಡಿದ್ವಿ. ಸೊ ಇದು ಜೀನ್ ಟಾಪ್ ಮೇಲೆ ಹಾಕೋದು. ಸೊ ಅದ್ರ ಮೇಲೆ ಇದು ಹಾಕೋದು, ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದು ಕೂಡ ನಾರ್ಮಲಾಗಿ ಇದನ್ನು ಜೀನ್ಸ್ ಮಾತ್ರನೇ ಯೂಸ್ ಮಾಡ್ಬೋದು. 3-in-1 ಅಂತಲೇ ಹೇಳ್ಬೋದು ಇದು. ಸೊ ಇದು ಜೀನ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಮಗಳಿಗೆ. ಇದು ನಮ್ಮ ಡ್ಯಾಡಿ. ಇದು 32 ಅನ್ಸುತ್ತೆ. ಸೊ ಅದು ನಮ್ಮ ಪಪ್ಪದು. ಇದು ಶರ್ಟ್, ಐ ಮೀನ್ ಟೀ ಶರ್ಟ್. ಇದು ರೆಡ್ ಕಲರ್. ಸೊ ಇದೊಂದು ಪಿಸ್ತಾ ಕಲರ್ ಡ್ಯಾಡಿದು. ದಿಸ್ ಇಸ್ ಮೈ. ಸೊ ಇದು ಜೀನ್ಸ್ ಟಾಪ್ ಇದು. ಸೊ ಅದಕ್ಕೆ ಪ್ಲಾಜೋ ತಗೊಂಡೆ ಬ್ಲ್ಯಾಕ್. ಇದು ನನ್ನ ಮಗಳಿಗೆ. ವೆಡ್ನಸ್ಡೇ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಇದೊಂದು ಟಾಪ್ ತಗೊಂಡೆ. ಚೆನ್ನಾಗಿದೆ, ಇದು ಪಿಸ್ತಾ ಕಲರ್, ಸೂಪರಾಗಿದೆ. ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಮಗಳಿಗೆ ಕ್ರಾಕ್ಸ್. ಆಗ್ದಾಗ ಸಖತ್ತಾಗಿತ್ತು ಇದು ಅವನಿಗೆ ಕ್ರಾಕ್ಸ್. ಅದಾದಮೇಲೆ ತುಂಬ ವಿಪರೀತ ಬಿಸಿಲು, ಎಲ್ಲೂ ಹೋಗೋಕ್ಕಾಗಲ್ಲ ಮಕ್ಕಳನ್ನ ಕರ್ಕೊಂಡು ಅಂತೇಳಿ ಇದೊಂದು ಕ್ಯಾಪ್ ನನ್ನ ಮಗಗೆ. ಇದು ನನ್ನ ಮಗಳಿಗೆ. ಸೊ ಇದು ನನ್ನ ಮಗಳದು ಕ್ರಾಕ್ಸ್. ಹಾಕೊಂಡು ಜಗ ಆಡ್ಬಿಡಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ನಿನ್ನ ಮಗದು ನಿನ್ನ ಮಗಳದು. ಸೊ ಇದು ನನ್ನ ಮಗಳು ಬೇಕೇ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡಿರೋ ಅಂಥದ್ದು. ಇದು ಕೇಳಲ್ಲ. ಇದ್ಯಾರ್ದು? ಧನ್ವಿತಾ. ಸೊ ಇದು ಇದರಲ್ಲಿ ಯೂನಿಕ್ ಒಂದು ನೋಡಿದೆ, ಬಟ್ ಅದು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಇದು ಬಟರ್ಫ್ಲೈ ಇದಕ್ಕೆ ಮ್ಯಾಚ್ ಆಗುತ್ತೆ, ಅವಳಿಗೆ ಫ್ರಾಕ್ಗೆ ಮ್ಯಾಚ್ ಆಗುತ್ತೆ ಅಲ್ವಾ? ಸೊ ಇದೊಂದು ಬ್ಯಾಗು. ಇವಾಗ ನನ್ನ ಮಗ ಮಲ್ಕೊಂಡು ತಿನ್ನಲ್ಲ, ಕುತ್ಕೊಂಡೇ ತಿನ್ನಬೇಕು. ಸೊ ಅದಕ್ಕೆ ಇದು ಆಟ ಆಡ್ಸೋಕ್ಕೆ ಅಂತ ತಗೊಂಡೆ. ವಿವೇಕ್ ರೆಡ್ಡಿ ಅವರು ಬಂದಿದ್ದೀವಿ. ರಜಾ ಇತ್ತು ಅದಕ್ಕೆ ಬಂದು. ರಜಾ ಅಂದ್ರೆ ಹಂಗಲ್ಲ, ನಾವೇ ರಜಾ ಮಾಡ್ಕೊಂಡಿದ್ವಿ. ಯಾವ ರಜೆನೂ ಇರಲ್ಲ ನಮ್ಗೆ, ಯಾವ ರಜಾನೂ ಇಲ್ಲ. ಯಾವಾಗ ಬೇಕಾದ್ರೆ ರಜಾ ಹಾಕೋಬೋದು. ರಜಾ ಹಾಕೋಬೋದು, ಅದು ರಜಾ ಹಾಕೋದು 90% ಹಾಕೋದು. ಪ್ಯಾಂಟ್ ಹಾಕೊಂಡು ನೋಡೋ ಆಗುತ್ತಾ ಅಂತ, ಯಾಕಂದ್ರೆ ಆಲ್ಟ್ರ್ ಮಾಡಬೇಕು. ಅದು ಇದು ಚೆನ್ನಾಗಿದೆ ಹೊಸದು ಪೂಮಾ. ಹಾಂ ಇವ್ರು ಮಾತ್ರ ಪೂಮಾ ಅದ್ಯಾವ್ದ್ಯಾವ್ದೋ ಬ್ರ್ಯಾಂಡ್ದೆಲ್ಲ ತಗೋತಾರೆ. ನಾವು ಮಾತ್ರ ಇವ್ರು ಕೊಟ್ಟೆ. ಇದು ಪೂಮಾ ಆದ್ರೂ 200 ರೂಪಾಯಿ ರೀ. ಆಹಾ 200 ರೂಪಾಯಿ ಕಟ್ಸಿನಿ. ಎಲ್ಲಿ ಅಂದ್ರೆ ಅವನು ಅಕ್ಬರ್ ಬೇಕ್ರಿಕ್ಕಿದ್ನಲ್ಲ ಅಬ್ದುಲ್ಕುಪ್ಪಲ್ಲಿ, ಅವ್ನು ಹೊಸ್ದಾಗಿ ಬೇಕ್ರಿ ಮಾಡವನೆ. ಅಲ್ಲೂ ಅದೇ ನನಗೆ ಬೇಕ್ರಿ ಪಕ್ಕ ಬಟ್ಟೆ ಅಂಗಡಿ ಮಾಡವ, ನನಗೆ ಗೊತ್ತಿಲ್ಲ. ಹೋದ್ವಿ, ಅಣ್ಣ ಏನು ತಗೊಳ್ಳಿ ಅಣ್ಣ ಅಂತ. ಅಯ್ಯೋ ಆ ರೇಟ್ ಕೊಟ್ಬಿಟ್ಟು ಯಾರು ತಗೋತಾರೆ ಹೋಗ್ರಿ ಹಿಂದೆ. ಆಮೇಲೆ ಅವನಿದನ್ನು ತಗೊಳ್ಳಿ ಅಣ್ಣ ಕನ್ಸೆಷನ್ ಮಾಡ್ಕೊತೀನಿ ಅಂತ 200 ರೂಪಾಯಿ ಮಾಡಿಕೊಟ್ಟ ಪಾಪ. ಅವನು ಪ್ರಮೋಷನ್ ಮಾಡಿಕೊಡ್ಬೇಕಂತೆ. ಹೇಳ್ತೀನಿ ಹೋಗಿ ಪ್ರಮೋಷನ್ ಮಾಡ್ಕೊಬೇಕು. ಹೋಗಿ ಎಷ್ಟು ಕೊಡ್ತಾರಂತೆ ಕಾಸ? ಅವಂಥವ್ರಿಗೆಲ್ಲ ಕಾಸು ಕೇಳಬಾರ್ದು. ಯಾಕೆ ಕೇಳಬಾರ್ದು? ಕಷ್ಟಪಟ್ಟು ವಿಡಿಯೋ ಮಾಡಲ್ವೇ ನಾವು? ಫ್ರೀಯಾಗಿ ಮಾಡ್ಕೊಡ್ಬಿಡು. ಹೊಸ್ದಾಗಿ ಅಂಗಡಿಗಳು ಮಾಡಿರ್ತಾರೆ. ಆಗಲ್ಲ ಗುರು.
ನಾಲ್ಕದವ್ರು ಬಾಯ್ ಬಡ್ಕೊ ನನಗೇನು ಅಷ್ಟೇ ತಾನೇ ಮಾಡ್ಕೊಟ್ರೆ ಆಯ್ತು ಬಿಡ. ಸುಮ್ಮನೆ ಡೌರ್. 500 ರೂಪಾಯಿ ಹೇಳ್ತೀನಿ, 500 ರೂಪಾಯಿ ಇದಕ್ಕೆ ಪಾನಿಪುರಿ ಬೇಲ್ಪುರಿಗೆ. ಆಮೇಲೆ 500 ರೂಪಾಯಿಗೆ ಯಾರು ಪ್ರಮೋಷನ್ ಮಾಡ್ಕೊಡ್ತಾರೆ ಹುಚ್ಚು? ಆಯ್ತು ಹೋಗಿ ಇನ್ನೊಂದು 100 ರೂಪಾಯಿ ಸೇರಿಸ್ಕೊಡ್ತೀನಿ. ನಾನು ಪ್ರಮೋಷನೇ ಮಾಡಲ್ಲ. ಬೇಡ ಹಂಗೆ ಹೋಗ್ಬಿಟ್ಟೆ ಯಾವುದೋ ಮಾಡಿ. ನಾನು ಬೆಳಗ್ಗೆ ಬಾ ಅಂದಿದ್ದು, ಇವಾಗ ಬಂದವ್ರೆ. ಬೆಳಗ್ಗೆ ಬಂದ್ಬಿಟ್ಟು ಇಲ್ಲೇನು ಮಟ್ಟ ಇಕ್ಬೇಕಾಯ್ತಾ ಇಲ್ಲ ಮರಿ ಮಾಡ್ಬೇಕಾಯ್ತಾ? ಕೆಲಸ ಯಾರು ಮಾಡ್ಬೋದು, ದುಡ್ಡು ಯಾರು ಬತ್ತು, ಇಲ್ಲೇನು ಮಾಡ್ಕೊಂಡು ಕೂತಿದ್ರೆ ಯಾರು ಬರ್ತಾರೆ? ನನಗೆ ಈಗೂ ಬರೋಕೆ ಇಷ್ಟ ಇಲ್ಲ. ಯಾಕೆ ಸುಳ್ಳು ಹೇಳಬೇಕು? ಯಾಕಂದ್ರೆ ಹೇಳು ಏನಕ್ಕೆ ಅಂತ. ಕೆಲಸ ಇಂಪಾರ್ಟೆಂಟ್ ಯಾವತ್ತೂ ಅಷ್ಟೇ. ಕೆಲಸ ಮಾಡ್ತಿದ್ರೆ ಮನುಷ್ಯನಿಗೆ ಹಬ್ಬಕ್ಕೆ ಹೆಂಡತಿ ಮಕ್ಳ ಜೊತೆ ಆಚರಿಸ್ಬೇಕು. ಅದು ಬಿಟ್ಬಿಟ್ಟು ಯಾವಾಗಲಿ ಕೆಲಸ 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 ಅಂತಾಳೆ. ಅವಳಿಗೆ 3 ದಿನಕ್ಕೆ ಓಡ್ಬೋತಾ ಇದ್ರೆ ಇಲ್ಲಿ ಕೆಲಸ ಬಿಟ್ಬಿಟ್ಟು ಯಾರು ದುಡ್ಡುಗಳು ಕುತ್ಕೊಂಡ್ರೆ ಆಯ್ತದ. ನಮ್ಗೆ ಅವರ ನಾವು ಮಾಡಬೇಕು. ಬಿಲ್ಡಪ್ ರಾಜ. ಬಿಲ್ಡಪ್ ಏನಿಲ್ಲ, ಫ್ಯಾಕ್ಟ್ ಹೇಳ್ದು. ಯಾರು ನೋಡ ಕಾಮೆಂಟ್ ಯಾರನ್ನ ಹಾಕ್ತಾರೆ ಕೇಳಬೇಕಾದ್ರೆ ಫಸ್ಟ್ ಇವ್ರಿಗೆ ಸ್ಟೈಲ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ ಗುರು. ಈಗ ಸ್ಟೈಲ್ ಮಾಡ್ತಾ ಇದ್ದೀನಿ. ಸ್ಟೈಲ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ. ಯಪ್ಪ ಒಳ್ಳೆ ಪೆಕ್ರಂಗಿರ್ತಾ ಇದ್ರಿ ಯಾವಾಗ್ಲೂ. ಈಗ ಸ್ಟೈಲ್ ಮಾಡ್ತಾ ಇದ್ದೀನಿ ನಾನೇ ಹೇಳ್ಕೊಟ್ಟಿರೋದು. ಒಂದು ನೀಟಾಗಿ ಚಪ್ಪಲಿ ಹಾಕಕ್ ಬರ್ತಾ ಇರ್ಲಿಲ್ಲ ಅವ್ರಿಗೆ, ನೀಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಗೊತ್ತಿರ್ಲಿಲ್ಲ. ನೋಡಿ ಈ ತರ ಹೇರ್ ಸ್ಟೈಲ್ ಹೆಂಗಿತ್ತು ಗೊತ್ತಾ? ಹಿಂಗಿತ್ತು. ನಾನ್ ಬಂದು ಹಿಂಗ್ ನೀಟಾಗಿ ಮಾಡ್ಕೊಟ್ಟೆ. ಹೆಂಗೆಂಗೋ ಯಾವ್ದೋ ಪ್ಯಾಂಟ್ಗಳೆಲ್ಲ ಹಾಕ್ತಾರೆ ಗುರು. ಮಾಲಲ್ಲಿ ತಗೊಂಡಿರೋ 2,000 ರೂಪಾಯಿ. ಅದಂತೂ ಅಸಹ್ಯ, ನನಗೆ ನೋಡ್ರೇನೆ ಆಗಲ್ಲ ಆ ಪ್ಯಾಂಟ್ಗಳೆಲ್ಲ. ಪ್ಯಾಂಟ್ ಲೆಕ್ಕ ಬರಲ್ಲ ಅವೆಲ್ಲ. ನಮ್ಗೆ ಅವೇ ಇಷ್ಟ. ಡ್ರೆಸ್ಸಿಂಗ್ಸ್ ಅಂತೂ ಯಪ್ಪ ಅದಂತೂ ವರ್ಸ್ಟ್ ಅಂತಾನೆ ಹೇಳ್ಬೋದು. ಡ್ರೆಸ್ಸಿಂಗ್ ಸೆನ್ಸ್. ನಾವು ಹಳ್ಳಿಯವರು, ನಮ್ಗೆ ಅದು ಇಷ್ಟ. ಹಳ್ಳಿಯವರಾದ್ರೂ ಸಿಟಿ ಸ್ಟೈಲ್ ಇಷ್ಟ. ನಮ್ಮನ್ನ ನೋಡಿ ಕಲ್ತ್ಕೊಂಡ್ರ. ನಾವು ಹಳ್ಳಿ ಕಾಲೇಜಲ್ಲಿ ಓದಿದೀವಿ, ನಾವು ಹಳ್ಳಿ ಸೊಗಡಲ್ಲಿ ಬೆಳೆದಿದ್ದೀವಿ. ಅದೇ ಥರ ನಡ್ಕೋತೀವಿ. ನಮ್ಗೆ ಹಳ್ಳಿ ಲೈಫ್ ಸೂಪರ್, ಸಿಟಿ ಲೈಫ್ ಸೂಪರ್ ಇಲ್ಲ. ಮತ್ತೆ ಯಾಕೆ ಇವಾಗ ಚೇಂಜ್ ಆದೆ? ನಾನು ಹೇಳ್ದಂಗೆ ನಥಿಂಗ್ ಚೇಂಜ್. ನೋ ಚೇಂಜ್. ಯಾವ ಚೇಂಜ್ ಇಲ್ಲ. ಯಾವ್ದು ಡ್ರೆಸ್ಸಿಂಗ್ ಸೆನ್ಸ್ ಇರ್ಲಿಲ್ಲ ನಿನಗೆ. ಇವಾಗ ಡ್ರೆಸ್ಸಿಂಗ್ ಯಾವ ಸೆನ್ಸ್? ಒಳ್ಳೆ ಬೂಟ್ಸ್ ಹಾಕೋ ತರ ಚಪ್ಪಲಿ ಹಾಕ್ತಾ ಇದ್ದು ಇಷ್ಟಪ್ಪ. ಅದನ್ನ ಚೇಂಜ್ ಮಾಡಿ ಕ್ರಾಕ್ಸ್ ತಗೊಟ್ಟೆ ನಾನು. ಕ್ರಾಕ್ಸ್ ನನ್ನಿಂದ ಕ್ರಾಕ್ಸ್ ಹಾಕಿದ್ರು. ಇಷ್ಟೇ, ಇನ್ನೇನಿಲ್ಲ. ಅದು ಚಪ್ಪಲಿ ತಗೊಂಡ್ರೆ 5 ವರ್ಷ ಬರ್ತದೆ, ಬಾಳಿಕೆ ಬರ್ತದೆ. ಅದಕ್ಕೆ ತಗೊಂಡ್ ಮಾಡ್ಕೊಳ್ತಾ ಇದೆ. ಎಲ್ಲೋದ್ರು ಅದೇ. ಇವಾಗಂತೂ ಅದ ಚಪ್ಪಲಿನ ಬಿಟ್ಬಿಟ್ಟಿದ್ದಾರೆ. ಇವಾಗ ನಾನ್ ತಗೊಂಡಿದ್ ಕ್ರಾಕ್ಸ್ ಟ್ರೈ ಮಾಡ್ತಾ ಇವೆಲ್ಲ ಸಿಗ್ತಾ. ಇನ್ನ ಒಂದು ಕೂಡ ತಗೊಂಡಿದ್ದೀನಿ. ಅಲ್ಲಿ ಮನೇಲಿ ಇಟ್ಟಿದ್ದಾರೆ, ಅದು ಹೊಸದ್ ಇನ್ನ ಯೂಸ್ ಮಾಡಿಲ್ಲ. ಇವಾಗ ತಗೋತೀನಿ ಅದಂತ ನಾನು ತಗೋತೀನಿ. ಸೀರಿಯಸ್ ಆಗಿ ತಗೋತೀನಿ. ಅದು ಯಾರು ಎಸ್ಲೇಟರ್ ತುಳಿಯಕ್ಕಾಗಲ್ಲ. ವ್ಯಾನ್ ಎಲ್ಲ ಆಗುತ್ತೆ ನಿನ್ನ. ಇವಾಗ ನಿನ್ ಏನ್ ಕಷ್ಟ? ಅದ್ ನೋಡಿದ್ರೆ ನನ್ ಕಷ್ಟ. ಕಣ್ಮುಚ್ಕೊ. ನೋಡ್ದಾಗೆಲ್ಲ ಕಣ್ಮುಚ್ಕೊಬಿಡು. ಮೊನ್ನೆ ದಿನ ನಮ್ಮ ಅತ್ತೆನೂ ಇವ್ರು ಬಂದಿದ್ರು. ಯಪ್ಪ ಏನ್ ಶೆಕೆ ಸ್ವಾಮಿ. ಮೊನ್ನೆ ದಿನ ನಮ್ಮ ಅತ್ತೆನೂ ಇವ್ರು ಬಂದಿದ್ರು. ಬಂದಿದ್ದು ಹೋದ್ರು ಅಷ್ಟೇ. ಏನಿಲ್ಲ, ಬಂದ್ವಿ. ಇವಳು ಯಾವಳು ಎಗರಾಡ್ತಾ ಇದ್ಲು, ಹುಚ್ಚಿ ಆಡ್ದಂಗೆ ಆಡ್ತಿದ್ಲು. 2 ತಟ್ಟು ಕೂಡ ಅಷ್ಟು ಕೋಪ ಬಂದಿತ್ತು. ಆದರೂ ತಡ್ಕೊಂಡು ಮೇಂಟೈನ್ ಮಾಡಿದ್ವಿ. ಕಣ್ಣುಗಳು ಅಷ್ಟೇ, ಇನ್ನೇನು ನಥಿಂಗ್ ಸ್ಟ್ರಾಂಗ್. ನನಗೆ ಹಿಂಗೆ ಇಷ್ಟ ಆಗೋದು. ಚೆನ್ನಾಗಿತ್ತು ತಾನೇ ನನ್ನ ಹೇರ್ ಸ್ಟೈಲ್. ಏನು ಕಾಲ್ ಮಾಡ್ತಾ ಇದೀಯಾ? ಹಿಂಗಿದ್ರೆ ಯಾವಾಗ ಹೋಗೆ. ನಾನು ಹಿಂಗಿರುವಾಗ ಹುಚ್ಚಿ ಥರ ಇದೆ. ಎಷ್ಟು ಚೆನ್ನಾಗಿತ್ತಲ್ಲ ನೋಡಿ ಹುಚ್ಚಿ. ಹೋಗೆ. ಚೆನ್ನಾಗಿಲ್ಲ ನೋಡ್ ಚಾಮಿ. ನನ್ನ ಮಗಳು ನನಗೆ ಸಪೋರ್ಟ್. ಬಿಚ್ಚಿದ್ ನಂದು. ಎಲ್ಲ ಫ್ರೂಟ್ಸ್ ಎಲ್ಲ ತರಕಿಲ್ಲ ಮಕ್ಕಳಿಗೆ. ಸೊ ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟನೇ. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸೊ ನಾಳೆ ಹಬ್ಬ ಹೇಗೆ ಆಚರಿಸ್ತೀರಿ ಅಂತ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಎಸ್, ಎಲ್ಲ ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ವ್ಯೂಸ್ಗಳು ಬರ್ತಾಯಿದ್ರೆ ಅವ್ರಿಗೆ ಎನರ್ಜಿ ಬರುತ್ತೆ, ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಇದ್ದಾಗೆ ಏನಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲದೆ ಹೋದರೆ ಸ್ವಲ್ಪ ಕೂಗ್ತಾ ಇರ್ತಾರೆ. ಸೊ ಅದರಿಂದ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಖುಷಿ ಆಯ್ತು. ಇಷ್ಟು ದಿನ ಸಪೋರ್ಟ್ ಮಾಡ್ಕೊಬೋದು, ಇನ್ನೂ ಮಾಡಿ. ಟಾಟಾ, ಬಾಯ್ ಬಾಯ್.